ಕಷ್ಟ. ಬರಲ್ವೇನೋ ಅಂತ ಅಂದ್ಕೊಂಡೆ. ಇವನಿಗೆ ಯಾಕೋ ಅಷ್ಟು ತೋಟಕ್ಕೆ ಬರೋಕ್ಕೆಲ್ಲ ಇಷ್ಟ ಇಲ್ಲ. ಮಿಂಚಾಗುತ್ತಾ ಮಣ್ಣಾದ್ರೆ? ಹಾಂ, ಇವತ್ತಿನ ಕೆಲಸ ಏನೇನಾಯಿತು ಅಂತ ನೋಡೋಣ. ಅದೇ ನನ್ನ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಸದ್ಯದ್ದು ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದು ಮುಗಿದಿದೆ. ಚೇಂಜ್ ಮಾಡಿ ಬೇರೆ ತಂದು ಬೇರೆ ಇಡಬೇಕು, ನೋಡಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಮುಂದೆ ಸ್ವಲ್ಪ ಜನ ಇದ್ದಾರೆ, ಸೌಂಡ್ ಇತ್ತು, ಸಿಕ್ಕಾಬಟ್ಟೆ ಸೌಂಡ್ ಇತ್ತು. ಹಾಗಾಗಿ ಅಲ್ಲಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಮನೆ ಹಿಂದೆ ಬಂದೆ. ಇವಾಗ ತೋಟಕ್ಕೆ ಹೋಗಿ ಬರಬೇಕು ಒಂದ್ಸಲ. ತಿಂಡಿ ಎಲ್ಲ ಆಯಿತು, ತಿಂಡಿ ಮಾಡಿ ತಿಂಡಿ ಕೊಟ್ಟು ಕಳಿಸ್ದೆ. ಕೆಲಸ ಕೂಡ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಏನೆಲ್ಲ ಕೆಲಸ ಆಗ್ತಾಯಿದೆ ಅಂತ ಇವಾಗ ಶೇರ್ ಮಾಡ್ತೀನಿ ಬನ್ನಿ. ಜಾಸ್ತಿ ಜನ ಬಂದಾಗ ನಾನು ಈ ಥರ ರೈಸ್ ಐಟಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಆಗುತ್ತೆ ಮತ್ತು ನನಗೂ ರಿಸ್ಕು ಸ್ವಲ್ಪ ಕಡಿಮೆ ಆಗುತ್ತೆ. ಕ್ಯಾಪ್ಸಿಕಮ್ ಟೊಮೊಟೊ ರೈಸ್ ಮಾಡ್ತಾಯಿದ್ದೆ. ಇದು ಸಿಕ್ಕಾಪಟ್ಟೆ ಈಸಿ, ಬೇಗನೆ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಟೊಮೊಟೊನೆಲ್ಲ ರುಬ್ಕೊಂಡು ಮಾಡ್ತಾಯಿದ್ದೀನಿ. ಟೊಮೊಟೊ ಕಟ್ ಮಾಡಿ ಹಾಕಿದರೆ ಅದೊಂಥರ ಟೇಸ್ಟು, ರುಬ್ಬಿ ಮಾಡಿದರೆ ಅದೊಂಥರ ಟೇಸ್ಟು. ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ. ನಾನಿಲ್ಲಿ 8 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಪಾತ್ರೆ ನೋಡಿದರೆ ನಿಮಗೆ ಸ್ವಲ್ಪ ಸಣ್ಣದು ಅಂತ ಅನ್ನಿಸ್ಬಹುದು, ಬಟ್ ಚೆನ್ನಾಗೇ ಹಿಡಿಯುತ್ತೆ, ದೊಡ್ಡ ಪಾತ್ರೆನೇ ಅದು. ವೀಡಿಯೋದಲ್ಲಿ ಸ್ವಲ್ಪ ಕಾಣಿಸ್ಬಹುದು. ಇವಾಗ ಚಿತ್ರಾನ್ನ ಎಲ್ಲ ಮಾಡಿದರೆ ಜಾಸ್ತಿ ಜನಕ್ಕೆ ಮಾಡಬಹುದು, ಬಟ್ ಅದು ಮಿಕ್ಸ್ ಮಾಡೋದೆಲ್ಲ ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸುತ್ತೆ. ಮಾಡ್ತೀನಿ, ಇಲ್ಲ ಅಂತಲ್ಲ. ಜಾಸ್ತಿ ಪಲಾವು, ಟೊಮೊಟೊ ಬಾತು, ರೈಸ್ ಬಾತು ಈ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬೇಗ ಆಗುತ್ತೆ ಅಂತ. ಬೆಳಗಿನ ತಿಂಡಿ ಕೂಡ ರೆಡಿ ಆಯಿತು. ತಿಂಡಿ ಎಲ್ಲ ಮಾಡಿ ತಿಂಡಿ ಕೊಟ್ಟು ಕಳಿಸ್ದೆ. ಅಡುಗೆ ಮನೆದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾವೇನಂತ ಅಂದ್ಕೊಂಡಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ದೀನಿ. ನಾವೇನಂತ ಅಂದ್ಕೊಂಡಿದ್ವಿ ಅಂತ ಅಂದರೆ ಅದೇ ಟೈಲ್ಸ್ ಆಗುತ್ತೆ, ಅಂದರೆ ಶೆಲ್ಫ್ ಕಲ್ಲಾಗುತ್ತೆ, ಅದೇ ಇಡ್ಬೋದು ಅಂತ ಅಂದ್ಕೊಂಡಿದ್ವಿ. ಅವರು ಕಟ್ ಮಾಡಿ ತೆಗಿಬೇಕಲ್ಲ, ಅದನ್ನು ರೂಮ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕಾದ್ರೆ 2 ಟೈಲ್ಸ್ ಕಲ್ಲೇನೋ ಒಡೆದು ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಇಡೋಕ್ಕೆ ಬರೋದಿಲ್ಲ. ಅದು ಇವಾಗ ಸದ್ಯಕ್ಕಿಟ್ಟು ಮತ್ತೆ ಚೇಂಜ್ ಮಾಡಿ ಬೇರೆ ತಂದು ಬೇರೆದು ಇಡಬೇಕು, ನೋಡಬೇಕು ಹೇಗಾಗುತ್ತೆ ಅಂತ. ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೇರೆದು ತೊಗೊಂಡು ಬಂದು ಇಡಬೇಕು. ನೋಡ್ತೀವಿ, ಅದೇ ಆದರೆ ಇಡ್ತೀವಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ. ಸರಿ ಆದರೆ ಓಕೆ, ಆಗಿಲ್ಲ ಅಂತಂದರೆ ಕಲ್ಲು ಚೇಂಜ್ ಮಾಡೋದಷ್ಟೇ. ಬೆಳಗ್ಗೆ ಕೆಲಸಕ್ಕೆ ಬಂದರು. ಅವ್ರಿಗೆ ಇವಾಗ ಟೀ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ನಾನು ಒಂದು ಗ್ಲಾಸ್ ಟೀ ಕುಡಿತೀನಿ. ಇತ್ತೀಚೆಗೆ ಟೀ ಅಭ್ಯಾಸ ಜಾಸ್ತಿ ಆಗಿದೆ. ಕಾಫಿಗಿಂತ ಇವಾಗ ಟೀ ಜಾಸ್ತಿ ಇಷ್ಟ ಆಗ್ತಾಯಿದೆ. ಹಾಗಂತ ಯಾವುದನ್ನು ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೇನೆ. ನನ್ನ ಕೆಲಸ ಏನು ಕಡಿಮೆ ಆಗಿಲ್ಲ, ಕೆಲಸ ಅಂತೂ ನಡೀತಾನೆ ಇದೆ. ಯಾವ ಕಾರಣಕ್ಕೆ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನಾನು ಇರೋ ವೆಯ್ಟ್ಗಿಂತ ಸ್ವಲ್ಪ ಮತ್ತೆ ಜಾಸ್ತಿ ಆಗಿದ್ದೀನಿ ಅಂತ ನನಗೇನೋ ಗೊತ್ತಾಗ್ತಾ ಇದೆ. ಅಥವಾ ಶುಗರ್ ಜಾಸ್ತಿ ತಿಂತಾಯಿದ್ದೀನೋ, ಇಲ್ಲ ನಾವು ಸ್ವೀಟ್ ಮಾಡ್ತಾನೆ ಇರ್ತೀವಲ್ಲ, ಹಾಗಾಗಿ ಇಲ್ಲ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಒಂದು ಸಲ ನೋಡಬೇಕು. ಟೀ ಎಲ್ಲ ಕುಡಿದು ಆದಮೇಲೆ ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನಾನಿದು ಕೆಲಸ ಸ್ಟಾರ್ಟ್ ಆಗಿದ್ದು ಸ್ಪೀಡ್ ನೋಡಿ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಅಲ್ಲ, ಫಿನಿಷಿಂಗ್ ಕೆಲಸನೇ ಜಾಸ್ತಿ ಹೊತ್ತು ಟೈಮ್ ತೊಗೊಳತ್ತೆ. ಸಾಯಂಕಾಲದವರೆಗೂ ಕೂಡ ಆಯಿತು. ನಾವು ಅಂದ್ಕೊಂಡಿದ್ದು ಸ್ವಲ್ಪ ಬೇರೆ ಥರ, ಇವಾಗ ಒಂದು ಸ್ವಲ್ಪ ಬೇರೆ ಥರ ಆಯಿತು. ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ಒಬ್ಬರು ವ್ಯೂವರ್ ಕಮೆಂಟಲ್ಲಿ ಕೂಡ ತಿಳಿಸಿದ್ರಿ, ಸಿಂಕ್ ಇಡಿ, ವಾಶ್ ಬೇಸಿನ್ ಇಡಿ ಕಿಚನಲ್ಲಿ ಅಂತ. ಮುಂಚೆಯಿಂದನೂ ಇತ್ತು, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟೇ. ಏನು ಜಾನು ಜಾನು ಏ ಜಾನು ಜಾನು ನಮ್ಮ ಜಾನನ್ ಮಾತಾಡ್ಸಿದ್ರೆ ಅದು ರಿಯಾಕ್ಟ್ ಮಾಡೋ ರೀತಿಯೇ ಒಂಥರ ಚೆಂದ, ನೋಡೋದಕ್ಕೆ ಚೆನ್ನಾಗಿ ಆಡುತ್ತೆ. ಇವತ್ತು 3 ಜನ ಬಂದಿದ್ದರು ಕೆಲಸಕ್ಕೆ. ಒಬ್ಬರು ಸಪ್ಲೈ ಮಾಡ್ತಾಯಿದ್ರು, ಇನ್ನಿಬ್ಬರು ಈ ಥರ ಗೋಡೆಗಳನ್ನು ಕಟ್ಕೊಳ್ತಾಯಿದ್ರು. ಅದೊಂದು ಶೆಲ್ಫ್ ಕಲ್ ಸರಿದಿದ್ರೆ ಕಿಚನ್ ತುಂಬ ಚೆನ್ನಾಗಿ ಕಾಣಿಸೋದು. ನಾವು ಇವಾಗ ಅವ್ರು ಕಟ್ತಾ ಇದ್ರಲ್ಲ ಅಷ್ಟೇ ಕಿಚನ್ ಸಾಕು ಅಂತ ನಾವು ಅಂದ್ಕೊಂಡಿದ್ದು. ಅಂದರೆ 2 ಶೆಲ್ಫ್ ಸಾಕು, ಅದೇ ಎಲ್ಪ್ ಶೇಪಿಗೆ ಅಷ್ಟಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರೇನೆ ಇಲ್ಲ, ಈ ಕಡೆಗೊಂದು ಇರಲಿ, ಚೆನ್ನಾಗಿರುತ್ತೆ, ಜಾಗ ಚೆನ್ನಾಗಿದೆ, ಮಿಕ್ಸಿಗೆ ಕರೆಂಟ್ ಸ್ಟವ್ಗೆಲ್ಲ ಒಂದೇ ಹತ್ರ ಇಟ್ಕೊಂಡ್ರೆ ನಿಮಗೆ ಹಿಂಸೆ ಆಗುತ್ತೆ, ನೋಡಿ ಇದನ್ನು ಸ್ವಲ್ಪ ದಿನ ಇಟ್ಕೊಳ್ಳಿ, ಮೇನ್ ಡೋರ್ ಇಡೋಕ್ಕೆ ಬರೋಕ್ಕೆ ಇನ್ನೂ ಒಂದು 15-20 ದಿನ ಟೈಮ್ ಇದೆ, ಇಷ್ಟ ಆಗಲಿಲ್ಲ ಅಂದರೆ ನಾನೇ ತೆಕ್ಕೊಡ್ತೀನಿ, ನೋಡಿ ಅಂತ ಹೇಳಿದರು. ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಉದ್ದ ಆಯಿತು ಅಂತ ಅನ್ನಿಸ್ತು. ಅದು ಕಲ್ಲು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದಾರೆ.
ಪೂರ್ತಿ ಎಲ್ಲ ಕೆಲಸ ಆದಮೇಲೆ ನೋಡಿ ನಿಮಗೆ ಹೇಗೆ ಅನಿಸುತ್ತೆ, ಇಷ್ಟ ಆಯಿತಾ ಅಥವಾ ಉದ್ದ ಆಯಿತು ಅಂತ ಅನ್ನಿಸ್ತಾ, ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ಕಡೆಗೆ ಸಿಂಕ್ ಇಟ್ಟಾಯಿತು, ಎಲ್ ಶೇಪ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸ್ವಲ್ಪ ಇದು ಉದ್ದ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ದೊಡ್ಡದಾಗೇನು ಕಾಣಿಸ್ತಾ ಇಲ್ಲ, ವೀಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಚೆನ್ನಾಗಿತ್ತು, ಚೆನ್ನಾಗೇ ಕಾಣಿಸ್ತಾ ಇತ್ತು. ಇವಾಗ ಒಂದ್ಸಲ ತೋಟಕ್ಕೆ ಹೋಗಿ ಬರ್ತೀನಿ. ಬಾರಾ ಜಾನು, ಬಾ. ಏನು ಬರಲ್ವೇನೋ ಅಂತ ಅಂದ್ಕೊಂಡೆ. ಇವನಿಗೆ ಯಾಕೋ ಅಷ್ಟು ತೋಟಕ್ಕೆ ಬರೋಕ್ಕೆಲ್ಲ ಇಷ್ಟ ಇಲ್ಲ. ಬಾರೋ ಹೋಗೋಣ ಅಂದರೆ ಕೈ ಅಂತಿದ್ದ, ಬರಲ್ಲ ಅಂದ್ಕೊಂಡೆ. ಬಟ್ ಬಂದಿದ್ದಾನೆ. ಹಸುಗಟ್ಟಿ ವಾಪಸ್ ಹೋಗ್ತೀವಿ ಅಷ್ಟೇ. ಬಿಸಿಲಲ್ಲಿದ್ದಾವೆ, ಈ ಬಿಸಿಲಲ್ಲಿದ್ದರೆ ಹುಷಾರಿಲ್ದಂಗೆ ಆಗ್ತವೆ, ಹಾಗಾಗಿ ಕಟ್ಟೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಿಸಿಲಲ್ಲಿ ತೋಟಕ್ಕೆ ಬರೋದೇ ಕಷ್ಟ. ದಾಳಿಂಬೆ ತೋಟದ ಕೆಲಸ ಮಾಡ್ತಾಯಿದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ನೆನ್ನೆ ಮೊನ್ನೆ ಸ್ವಲ್ಪ ಕಡಿಮೆ ಇತ್ತು, ಅದೆರಡು ದಿನದ್ದು ಸೇರಿ ಇವತ್ತು ಕಾವಾಗ್ತಾ ಇದೆ, ಬಿಸಿಲಷ್ಟಿದೆ. ಹಾಗಾಗಿ ನೆರಳಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಅಡುಗೆ ಮನೆದ ಕೆಲಸ ನಡೀತಾ ಇದೆ, ಇವತ್ತಿಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದೂರ ನಡ್ಕೊಂಡು ಬಂದಿದ್ದು. ಒಂದಿನ ನೋಡಿದರೆ ಫುಲ್ ಮೋಡ ಥರ ಆಗಿಬಿಟ್ಟಿರುತ್ತೆ, ಇನ್ನೊಂದು ದಿನ ನೋಡಿದರೆ ಫುಲ್ ಬಿಸಿಲು. ಏನು ಮೋಡ ಇತ್ತು ಅದ್ರದ್ದು ಸೇರಿ ಡಬಲ್ ಆಗಿಬಿಟ್ಟಿರುತ್ತೆ. ಇವತ್ತು ಅದೇ ಥರ ಇದೆ. ನಿನ್ನೆ ಸ್ವಲ್ಪ ಮೋಡ ಥರ ಇತ್ತು ಅಂತ ಅಂದ್ಕೊಳ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಸುಗಳೆಲ್ಲ ಬಿಸಿಲಲ್ಲೇ ಇತ್ತು, ಹಾಗಾಗಿ ನೆರಳಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಹಸುಗಳನ್ನೆಲ್ಲ ಕಟ್ಟಿ ಇವಾಗ ವಾಪಸ್ ಮನೆಗೆ ಹೋದೆ. ಹೋಗೋ ಅಷ್ಟರಲ್ಲಿ ಇಷ್ಟು ಕೆಲಸ ಆಗಿತ್ತು. ಅಂದರೆ ಕರೆಂಟ್ ಸ್ಟವ್ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ಇಟ್ಕೊಳ್ಳೋದಕ್ಕೆ, ಆ ಕಡೆ ಗ್ಯಾಸ್ ಸ್ಟವ್ ಬರುತ್ತೆ. ಹಾಗೆ ಮಿಕ್ಸಿಗೆ ಈ ಪಾಯಿಂಟಿಗೆಲ್ಲ ಸರಿ ಹೋಗುತ್ತೆ ಅಂತ ಅವರೇ ಹೇಳಿ ಇಟ್ಟಿದ್ರು. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲಸ ಮಾತ್ರ ತುಂಬ ನೀಟಾಗಿ ಮಾಡ್ತಾರೆ. ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಮಾಡಿದರು. ಫಿನಿಶಿಂಗ್ ಆಗಿ, ಕ್ಯೂರಿಂಗ್ ಆಗಿ, ಪೇಂಟಿಂಗ್ ಮಾಡಿ ಅಲ್ಲಿಗೆ ಐಟಮ್ಸ್ ಎಲ್ಲ ಇಟ್ಟ ಮೇಲೆ ಅದಕ್ಕೊಂದು ಲುಕ್ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಈ ಥರ ಕಾಣಿಸ್ತಾ ಇರುತ್ತೆ. ಅಂತಂದರೆ ಇವಾಗ ಕೆಳಗಡೆ ಎಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಕ್ಕಿದೆ. ನಾನು ಇವತ್ತಿಗೆ ಕೆಲಸ ಮುಗಿಯುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಇನ್ನೊಂದು ದಿನ ಆಗುತ್ತೆ, ಮೇನ್ ಡೋರ್ ಇಡೋಕ್ಕೆ ಬರ್ತಾರಲ್ಲ ಅವತ್ತು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಹೇಗಾಗುತ್ತೆ ಅಂತ. ಬೇರೆ ಕೆಲಸ ಎಲ್ಲ ಮಾಡಿ ಅದೊಂದು ಬಿಟ್ಟು ಹೋಗಿದ್ದಿದ್ರೆ ಸರಿ ಹೋಗಿರೋದು. ಇನ್ನೇನು ಜಾಸ್ತಿ ಇಲ್ಲ, ಒಂದು 2-3 ಜನಕ್ಕೆ ಆಗೋಷ್ಟು ಕೆಲಸ ಇದೆ. ಅದು ಬಂದರೂ 3 ಜನ ಸುಮ್ಮನೆ ಕೆಲಸ ಉಳ್ಕೊಳ್ಳುತ್ತೆ. ಮೇನ್ ಡೋರ್ ಇಡೋ ದಿವಸನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ದಿನ ಸಿಮೆಂಟ್ ಕೆಲಸ ಮಾಡಿಸಿ, ಪೇಂಟಿಂಗ್ ಮಾಡಿಸಿ ಮನೆ ಕ್ಲೀನ್ ಆದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಪೇಂಟಿಂಗ್ ಮಾಡಿದ ಮೇಲೆ ಕ್ಲೀನ್ ಮಾಡೋದು ಒಂಥರ ಆದರೆ ಇವಾಗ ಕ್ಲೀನ್ ಮಾಡೋದು ಒಂಥರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಮಧ್ಯದಲ್ಲಿ ನನ್ನ ಕೆಲಸ, ಅಡುಗೆ ಕೆಲಸನೂ ಕೂಡ ನಾನು ಮಾಡಿದೆ. ಸ್ವಲ್ಪ ಹಪ್ಪಳ ತಾಳಿಸಿ ಮಸಾಲೆ ಮಜ್ಜಿಗೆ ಮಾಡಿದೆ. ಹೀರೆಕಾಯಿ ಇತ್ತು ನಮ್ಮ ಗಿಡದಲ್ಲೇ, ಹೀರೆಕಾಯಿ ಬಿಟ್ಟಿತ್ತು. ಹೀರೆಕಾಯಿ ತೊಗೊಂಡು ಬಂದಿದ್ರು. ಹೀರೆಕಾಯಿನ ಸಾಂಬಾರು ಮಾಡಿದೆ. ರೈಸು, ಉಪ್ಪಿನಕಾಯಿ, ಮಧ್ಯಾಹ್ನದ ಊಟ ರೆಡಿ ಆಯಿತು. ಸ್ವಲ್ಪ ಅದ್ರ ಜೊತೆಗೆ ಮಿಕ್ಸ್ ಬೇರೆ ತರಕಾರಿಗಳನ್ನು ಕೂಡ ಹಾಕಿದ್ದೆ. ಲಹರಿ ಏನು ಲಹರಿ ಇದು? ಗುಹೆ. ಸ್ನಾನ ಮಾಡಿ ಹಂಗೆ ಕೂತಿದ್ಯಲ್ಲ, ಬಟ್ಟೆ ಏನಾಗುತ್ತದು? ಮಿಂಚಾಗುತ್ತಾ ಮಣ್ಣಾದರೆ? ಹಾಂ, ಮಿಂಚುತ್ತಾ? ಮಿಂಚುತ್ತೈತಾ? ಏನಾದರೂ ಕೈಕಾಲು ಕಡಿಯುತ್ತೆ ಅಂತ ಹೇಳು ನಿನಗೆ ಈ ತಮ್ಮೇಲೆ. ಗುಹೆ ಒಳಗೆ ಏನಕ್ಕವ? ದಡ್ಡಿ ನೀನು, ಬಟ್ಟೆ ಎಲ್ಲ ಗಲೀಜಾತು. ಆಗಲಿ ಬಿಡು, ನನಗೇನು. ಹ್ಞೂ, ಇಬ್ಬರು ಮಾಡಿದ್ದೀರಲ್ಲ. ನನಗೆ ಕ್ಲೀನಿಂಗ್ದೇ ಒಂದು ದೊಡ್ಡ ಟಾಸ್ಕ್ ಆಗಿರೋದು. ಈಗ ಸಿಕ್ಕಾಪಟ್ಟೆ ಧೂಳಾಗಿದೆ. ಧೂಳು ಕ್ಲೀನ್ ಮಾಡೋದು ಒಂಥರ ಆದರೆ ಈ ಥರ ಕೆಳಗಡೆ ಸಿಮೆಂಟ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಇವತ್ತು ಅಂದರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ತೆಗೀರಿ, ಇಲ್ಲ ಅಂತಂದರೆ ಅದು ಗಟ್ಟಿಗಾದರೆ ಹೋಗಲ್ಲ ಅಂತ ಅಂದರು. ಅದನ್ನು ತೆಗಿಬೇಕು, ಕಸ ಗುಡಿಸ್ಬೇಕು. ನಾಳೆ ಅಂತೂ ಫುಲ್ಲು ಡೇ ಕ್ಲೀನಿಂಗಲ್ಲೇ ಮುಗ್ದೋಗುತ್ತೆ. ಆ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಾಳೆ, ಇಲ್ಲ ಅದು ಬಿಟ್ಟರೆ ತುಂಬ ಗಟ್ಟಿಗಾಗುತ್ತೆ, ನೀಟಾಗಿ ಕಾಣಿಸಲ್ಲ ಅಂತ ಹೇಳಿದರು. ಹಾಗಾಗಿ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ ಎಲ್ಲದೂ. ನೈಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೆ ಅದನ್ನು ತೆಗಿಯೋದಕ್ಕೆ. ಅಂದರೆ ಗಟ್ಟಿಗಾದರೆ ಸಿಮೆಂಟು ಕಷ್ಟ ಆಗುತ್ತಲ್ವ, ಹಾಗಾಗಿ. ಆದ್ರೂ ಕೂಡ ಸ್ವಲ್ಪ ಗಟ್ಟಿಗಾಗ್ಬಿಟ್ಟಿತ್ತು. ಸ್ವಲ್ಪ ನೀರು ಹಾಕಿ ನೆನೆಸಿ ಅದನ್ನು ತೆಗಿಬೇಕು. ಎಲ್ಲದನ್ನು ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಡೀಪಾಗಂತೂ ಕ್ಲೀನ್ ಮಾಡಲ್ಲ, ಮೇಯ್ನ್ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀನಿ. ಇವಾಗ ಡೀಪಾಗಿ ಕ್ಲೀನ್ ಮಾಡಿದ್ರೂ ಅದು ಜಾಸ್ತಿ ದಿನ ಇರಲ್ಲ, ಮತ್ತೆ ಪೇಂಟ್ ಮಾಡಿಸ್ದಾಗ ಹಾಳಾಗತ್ತೆ. ಆದರೂ ಕೂಡ ಧೂಳೆಲ್ಲ ಹಾಗೆ ಬಿಡೋದಕ್ಕಾಗೋದಿಲ್ಲ. ಕಸ ಗುಡಿಸಿ ನೆಲ ಒರೆಸೋ ರೇಂಜಿಗಾದ್ರೂ ಮನೆ ವಾಪಸ್ ತರಬೇಕು. ಅಷ್ಟು ತರ್ತೀನಿ ಅಂತಂದ್ರೂ 2-3 ದಿನನಾದ್ರೂ ಟೈಮ್ ಬೇಕು.
ಅಷ್ಟು ಕೆಲಸ ತಗೊಳುತ್ತೆ. ಇವಾಗ ನಾನು 10-12 ನಿಮಿಷ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತಂದರೆ ಖಂಡಿತ ಅಷ್ಟು ಈಸಿ ಇರೋದಿಲ್ಲ. ಸಂಜೆವರೆಗೂ, ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಆಗಿರುತ್ತೆ. ಎಲ್ಲ ಎಡಿಟ್ ಮಾಡಿ 10-12 ನಿಮಿಷಕ್ಕೆ ವೀಡಿಯೋಗೆ ತೊಗೊಂಡು ಬಂದು ಇಟ್ಟಿರ್ತೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು ಇನ್ನೂ 2-3 ದಿನ ಹೇಗೆ ಕ್ಲೀನ್ ಮಾಡ್ತೀನಿ ಇದು ಗೊತ್ತಿಲ್ಲ ಅಂತ. ನೋಡಬೇಕು ಹೇಗಾಗತ್ತೆ ಅಂತ. ಬಟ್ ಕೆಲಸ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಕಸ ಗುಡಿಸಿ ಎಲ್ಲ ಧೂಳು ತೆಗೆದ್ರೂ ಕೂಡ ಅದು ಸ್ವಲ್ಪನೂ ಕ್ಲೀನಾಗಿ ಕಾಣಿಸೋದೇ ಇಲ್ಲ. ಅಂತಂದರೆ ಮನೆ ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಒಂದು 4-5 ಸಲ ನೆಲ ಒರೆಸಿ ಅದು ಧೂಳೆಲ್ಲ ಹೋದ್ಮೇಲೆ ಚೆನ್ನಾಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೋದ ಸಲ ಪೇಂಟ್ ಮಾಡಿಸುವಾಗ ಲಪ್ಪ ಹಾಕ್ಸಿದ್ವಲ್ಲ, ಆವಾಗಲೂ ಕೂಡ ಹಾಗೇ ಒಂದು ವಾರ ಆದಮೇಲೆ ಮನೆ ಸ್ವಲ್ಪ ನೋಡೋ ರೇಂಜಿಗೆ ಬಂದಿತ್ತು. ಬಟ್ ಇದನ್ನು ತೊಗೊಳಕ್ಕಿನ್ನೂ ಆ ಥರ ಬರೋದಕ್ಕಿನ್ನೂ ಎಷ್ಟು ದಿನ ಟೈಮ್ ತೊಗೊಳ್ತೀನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು. ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು. ಇವಾಗ ಏನು ಮಾಡೋದು ಬೇಡ, ಮಲಗೋಣ ಅಂತ ಅಂದ್ಕೊಂಡೆ. ಬಟ್ ನಾಳೆ ನೆನೆಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ. ನಾಳೆನೂ ಕೂಡ ಅಷ್ಟು ಕೆಲಸ ಇದೆ. ತೋಟಕ್ಕೆ ಹೋಗೋದಿದೆ, ಮನೆ ಕೆಲಸ ಇದೆ, ಈ ಥರ ಕೆಲಸಗಳು ಸಾಕ್ತಾನೇ ಇದೆ. ಹಾಗಾಗಿ ನೈಟ್ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಬೇಡ, ಅಷ್ಟು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ಒಂದು 2-3 ಹತ್ರ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡೆ. ಮತ್ತು ನಾಳೆ ಎಲ್ಲ ಸ್ವಲ್ಪ ತೆಗೆದ್ರೆ ಕ್ಲೀನ್ ಆಗುತ್ತೆ ಅಂತ 1-2 ಜಾಗ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನಂತರ ಮಲಗಿದೆ. ಇವತ್ತಿನ ಕೆಲಸ ಏನೇನಾಯಿತು ಅಂತ ನೋಡೋಣ. ಈ ಥರ ಮಾಡಿದ್ದಾರೆ. ಅಂದರೆ ಸಿಂಕಲ್ಲಿ ನೀರು ಹೋಗೋದಕ್ಕೆ ಈ ಕಡೆ ಯಾವ ಕಡೆಯಿಂದನೂ ಕಳಿಸೋದು ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಪೈಪ್ ತೆಗೆದು ದೇವ್ರ ಮನೆ ಮುಂದೆ ಈ ಥರ ಅದೇನು ಕಾಣಿಸಲ್ಲ, ಬೇಕಾದ್ರೆ ಅಲ್ಲಿಗೆ ಪೇಂಟ್ ಮಾಡಿ ಅದ್ರ ಮೇಲೆ ರಂಗೋಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾಗಿಲಿಗೆ ರಂಗೋಲಿ ಹಾಕ್ದಂಗೆ ಕಾಣಿಸುತ್ತೆ. ಈ ಥರ ಮಾಡಿ ನೀರು ಆಚೆ ಹೋಗ್ಸಿದ್ದಾರೆ. ಏನು ಎಲ್ಲದೂ ಸರಿ ಆಯಿತು. ಇದೊಂದು ಟೈಲ್ಸ್ ಇಡಬೇಕಾದ್ರೆ ಕಲ್ಲು ಸ್ವಲ್ಪ ಒಡೆದೋಯ್ತು. ಇದನ್ನು ಬಾಗಿಲು ಇಡಕ್ಕೆ ಬರ್ತಾರಲ್ಲ ಅವತ್ತು ಚೇಂಜ್ ಮಾಡಬೇಕು. ಇನ್ನು ಯಾವುದೂ ಕ್ಲೀನ್ ಆಗಿಲ್ಲ. ಅದು ಸ್ವಲ್ಪ ಡ್ರೈ ಆಗಲಿ ಕ್ಲೀನ್ ಮಾಡೋದಕ್ಕೆ ಅಂತ ಬಿಟ್ಟಿದ್ದೀನಿ. ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ನನ್ನ ಅಡುಗೆ ಮನೆ ಕೆಲಸ. ಆಲ್ಮೋಸ್ಟ್ ಸದ್ಯದ್ದು ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದು ಮುಗಿದಿದೆ. ಮತ್ತು ವಾರ್ಡ್ರೋಬ್ ಮಾಡಿಸೋದು ಅದೆಲ್ಲ ಕೆಲಸ ಇದೆ. ಅದೇನು ಸದ್ಯಕ್ಕಿಲ್ಲ, ಒಂದೊಂದೇ ಮಾಡಿಸೋದು. ಇವಾಗ ನಾವು ಏನು ಇದರಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದೆಲ್ಲ ಆಗಿದೆ. ಮೇನ್ ಡೋರ್ ಬಂದಿದೆ, ಅದನ್ನು ಇಡಿಸೋ ಸ್ವಲ್ಪ ದಿನ ಲೇಟು. ಯಾಕೆ ಬಾಗಿಲಿಡಕ್ಕೆ ಬರ್ತಾರಲ್ಲ ಅವತ್ತು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಿಕ್ಸಿ ಪಾತ್ರೆ ಎಲ್ಲಾದರೂ ಸ್ಥಿತಿ ನೋಡ್ಬೋದು ಯಾವ ಥರ ಇದೆ ಅಂತ. ಎಲ್ಲದನ್ನು ಕೆರೆದು ಕ್ಲೀನ್ ಮಾಡಬೇಕು. ನೋಡ್ಬೋದು ಇಷ್ಟು ನೀರು ಹಾಕಿ ನೆನೆಸಿ ಕೆರೆದಿರೋದು. ಈ ಬ್ಲೇಡಲ್ಲಿ ಕೆರಿಬೇಕು. ಈ ಥರ ಸೈಡ್ ಪೂರ್ತಿ ಇದೆ. ಇಡೀ ಮನೆ ಇದೇ ಥರ ಕ್ಲೀನ್ ಮಾಡಬೇಕು. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ಹೇಗಿದೆ. ಸಿಂಕು ಎಲ್ಲದೂ ಕೂಡ ಸರಿ ಹೋಯಿತು. ನೀರೆಲ್ಲ ತುಂಬ ನೀಟಾಗಿ ಹೋಗ್ತಾ ಇದೆ. ದೊಡ್ಡ ಪೈಪೇ ಹಾಕಿದ್ದೀವಿ. ನೀರು ಕಟ್ಕೊಳ್ಳೋದು ಕೀಳೋದು ಮತ್ತು ಅದ್ರ ಪಜಿತಿ ಬೇಡ ಅಂತ ಯಾವುದೂ ನೋಡೋ ಥರ ಇಲ್ಲ. ಎಲ್ಲ ರೋಸ್ ಆಗಿಬಿಟ್ಟಿದೆ. ಇವತ್ತು ಕ್ಲೀನ್ ಮಾಡಬೇಕು, ತೋಟಕ್ಕೆ ಹೋಗಬೇಕು. ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ಕಡೆ ಈ ಥರ ಕಾಣಿಸ್ತಾ ಇದೆ. ಕೆಳಗಡೆ ಈ ಥರ ಕಟ್ಸಿದ್ದೀನಿ. ಐಟಮ್ಸ್ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪೇಂಟೆಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪಟ್ಟಿ ಕಟ್ಟಿಸಿದ್ರೆ ಲುಕ್ ಬರುತ್ತೆ ಅಂತ ಅಂದ್ಕೊಂಡು ಮಾಡಿಸಿದ್ದೀನಿ. ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟಲ್ಲಿ ತಿಳಿಸಿ. ಈ ಸೈಡ್ ಶೆಲ್ಫ್ ಇದೆ. ಇದು ನೆನ್ನೆ ವ್ಲಾಗಲ್ಲೇ ನೋಡಿರ್ತೀರ. ಇಷ್ಟಾಗಿತ್ತು ಕೆಲಸ. ಇದೇ ತುಂಬ ಟೈಮ್ ತೊಗೊಂಡಿದ್ದೆ. ಹೇಗಿದೆ, ಹೇಗೆ ಅನ್ನಿಸ್ತು, ಹೇಗೆ ಕಾಣಿಸ್ತಾ ಇದೆ, ಪೇಂಟೆಲ್ಲ ಆದಮೇಲೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಸದ್ಯಕ್ಕೆ ಹೇಗಿದೆ, ಕರೆಂಟ್ ಹೋಯ್ತು. ಇವತ್ತಿನ ವ್ಲಾಗಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.